ಗುರು ಮಹಿಮಾ ಗುರು ಮಹಿಮಾ ಅಪಾರ ಕರುಣ ಗುರು ಮಹಿಮಾ ಅಂತ ಗುರುವನ್ನ ಶಾಸ್ತ್ರಗಳು ವರ್ಣಿಸುತ್ತೆ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ. ಇಡೀ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಎಲ್ಲ ಶಕ್ತಿಯೂ ಕೂಡ ಒಬ್ಬ ಸಮರ್ಥ ಸದ್ಗುರುವಿನಲ್ಲೇ ಇದೆ ಅಂತೇಳಿ ಎಲ್ಲ ಶಾಸ್ತ್ರಗಳು ಕೂಡ ನಮ್ಗೆ ಉಪದೇಶವನ್ನ ಕೊಡುತ್ತೆ. ಹರನೇ ನರನಾಗಿ ಭೂಮಿಯ ಮೇಲೆ ಹುಟ್ಟಿ ಮನುಷ್ಯರ ಕರ್ಮಗಳನ್ನ ಕಳೆದು ಅವರಿಗೆ ಬೇಕಾಗಿರ್ತಕ್ಕಂತಹ ಜ್ಞಾನದ ಅಗ್ನಿಯನ್ನ ಅವರಲ್ಲಿ ಉತ್ಪತ್ತಿ ಮಾಡ್ತಕ್ಕಂತಹ ಗುರು ಸಾಮಾನ್ಯ ಅಲ್ಲ. ಬಹುಶಃ ನನಗೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಅಂದ್ರೆ ತುಂಬಾ ಪ್ರೀತಿ. ಅವರು ಅದೆಷ್ಟರ ಮಟ್ಟಿಗೆ ನನ್ನ ಮೇಲೆ ಪ್ರಭಾವವನ್ನ ಬೀರಿದ್ದಾರೆ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಅವರ ಸ್ಮರಣೆ ಮಾಡ್ಕೊಂಡೇ ನಾನು ನನ್ನ ದಿನನಿತ್ಯವನ್ನ ಪ್ರಾರಂಭ ಮಾಡ್ತೇನೆ. ಮಲಗಬೇಕಾದ್ರೂ ಅಷ್ಟೇಯ, ಅವರನ್ನ ಸ್ಮರಣೆ ಮಾಡ್ಕೊಂಡೇ ನಾನು ಆವತ್ತಿನ ದಿನವನ್ನ ಮುಗಿಸ್ತೇನೆ. ಅದೆಷ್ಟರ ಮಟ್ಟಿಗೆ ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ ಅಂದ್ರೆ, ಈ ಕೊರೋನಾ ಟೈಮಲ್ಲಿ ಅವರ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾನು ರಾಮಚಂದ್ರ ರಾಯರು ಬರೆದಿರ್ತಕ್ಕಂತಹ ಶಾರದಾ ಪೀಠದ ಮಾಣಿಕ್ಯ ಎನ್ನುವಂತಹ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಪುಸ್ತಕವನ್ನ ನಾನು ಆರ್ಡರ್ ಮಾಡಿದೆ. ಬಹುಶಃ ಅದು ಮಂಗಳವಾರ ಇರ್ಬೇಕು. ನನಗೆ ಕೊರಿಯರ್ ಬಂದಿದ್ದ ದಿನ ಮಂಗಳವಾರ ಬಂತು ನಮ್ಮ ಮನೆಗೆ. ಮಂಗಳವಾರ ಬಂದಾಗ ನಾನು ಅದನ್ನ ಆ ಕೊರಿಯರ್ನ ಓಪನ್ ಮಾಡಿ ಅದನ್ನ ದೇವ್ರ ಮನೆ ಒಳಗಡೆ ಒಂದು ಮಣೆಯನ್ನ ಇಟ್ಟು ಆ ಮಣೆ ಮೇಲೆ ಆ ಸ್ವಾಮಿಗಳ ಆ ಪುಸ್ತಕವನ್ನ ಇಟ್ಟಿದ್ದೆ. ಒಂದು 6:30 7 ಗಂಟೆ ಆಗಿರ್ಬೇಕು, ಸಾಯಂಕಾಲ ಗೋಧೂಳಿ ಲಗ್ನ ಅದು. ಆ ಸಾಯಂಕಾಲ ಅದಕ್ಕೆ ಪೂಜೆಯನ್ನ ಮಾಡಿ ಆ ಗಂಧ ಧೂಪ ದೀಪ ಎಲ್ಲವನ್ನ ಅದಕ್ಕೆ ಮಾಡಿ ಇನ್ನೇನೋ ಅದನ್ನ ಓಪನ್ ಮಾಡಿ ಓದ್ಬೇಕು ಅನ್ನುವಷ್ಟರಲ್ಲಿ ಇನ್ಯಾವುದೋ ಒಂದು ಪುಸ್ತಕ ಪಕ್ಕದಲ್ಲಿ ಇತ್ತು, ಅದನ್ನ ಓದ್ತಾ ಇದ್ದೆ. ಅದನ್ನ ಓದಿ ಇದನ್ನ ಓಪನ್ ಮಾಡುವ ಅಂತ ಅಷ್ಟರಲ್ಲಿ ಹೊರಗಡೆಯಿಂದ ನೇರವಾಗಿ ಒಂದು ಹಾವು ಬಂದು ಆ ಮಣಿಯ ಏನು ನಾನು ಚಂದ್ರಶೇಖರ ಭಾರತಿ ಸ್ವಾಮಿಗಳ ಪುಸ್ತಕವನ್ನ ಏನ್ ಇಟ್ಟಿದ್ದೆ ಆ ಪುಸ್ತಕದ ಕೆಳಗಡೆ ಬಂದು ಮಲಿಕೋತು. ಹಾವಿನ ಮರಿ ಒಂದು. ನಾನು ಇದನ್ನ ಪ್ರತ್ಯಕ್ಷವಾಗಿ ನಾನು ಕಂಡಂತಹ ಸತ್ಯ, ಇದು ನನ್ನ ಜೀವನದಲ್ಲಿ ಆಗಿರುವಂತದ್ದು. ಹಂಗೆ ಇವತ್ತು ಒಂದು 2 ಘಟನೆಗಳನ್ನ ನಾನು ನಿಮ್ಗೆ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಕಾಲಘಟ್ಟದಲ್ಲಿ ನಡೆದಂತಹ 2 ಘಟನೆಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಒಂದು ಘಟನೆಯನ್ನ ನನಗೆ ಹಾಸನದ ವಿಪ್ರವಾಹಿನಿಯ ಸಂಸ್ಥಾಪಕರಾಗಿರ್ತಕ್ಕಂತಹ ನಾಗರಾಜ್ ಸರ್ ಅವರು ನನ್ಗೆ ಹೇಳಿದ್ದು, ಅವರಿಂದ ನನಗೆ ಈ ಮಾಹಿತಿ ಬಂದಿತ್ತು. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಅವಧೂತ ಸ್ಥಿತಿಯನ್ನ ತಲುಪಿದ್ದಂತಹ ಕಾಲಘಟ್ಟ ಅದು. ಹೊರ ಜಗತ್ತಿಗೆ ಅವರು ಹುಚ್ಚರಾಗಿ ಕಾಣ್ತಾ ಇದ್ರು. ಕೆಲವು ಜನ ಗುರುಗಳಿಗೆ ಹುಚ್ಚಿಡಿದಿದೆ ಅಂತ, ಇನ್ನೂ ಕೆಲವರು ಅವರಿಗೆ ಅವರ ತಾಯಿ ದೇಹವನ್ನ ತ್ಯಜಿಸಿದ ನಂತರ ಅವರು ಖಿನ್ನತೆಗೆ ಒಳಗಾಗಿ ಮಾನಸಿಕವಾಗಿ ಹುಚ್ಚರಾಗಿದ್ದಾರೆ, ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತ ಇನ್ನೊಂದು ಸ್ವಲ್ಪ ಜನ. ಇನ್ನೂ ಸ್ವಲ್ಪ ಜನ ತುಂಗಾ ನದಿಯಲ್ಲಿ ಗುರುಗಳು ಸಂಚಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರ ದೇಹಕ್ಕೆ ದೆವ್ವ ಸೋಕಿದೆ ಅಂತ ಸ್ವಲ್ಪ ಜನ ಮಾತಾಡ್ಕೊಳ್ತಾ ಇರುವಂತಹ ಸಂದರ್ಭ. ಹಿಂಗೆ ಒಬ್ಬೊಬ್ಬರು ಅವರದ್ದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ಹಲವಾರು ಕಟ್ಟುಕತೆಗಳನ್ನ ಗುರುಗಳ ಬಗ್ಗೆ ಮಾತಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಗುರುಗಳ ದರ್ಶನಕ್ಕೆ ಹೋಗ್ಲಿಕ್ಕೆ ಪ್ರತಿಯೊಬ್ರು ಕೂಡ ಭಯವನ್ನ ಪಡುವಂತಹ ಸಂದರ್ಭ ನಿರ್ಮಾಣ ಆಗಿತ್ತು. ಆದರೆ ಗುರುಗಳ ಆತ್ಮೀಯ ಶಿಷ್ಯರು, ಗುರುದೇವರ ಪರಮ ಭಕ್ತರಲ್ಲಿ ಗುರುಗಳ ಈ ಸ್ಥಿತಿಯನ್ನ ಕಂಡು ಆತಂಕ ಮನೆ ಮಾಡಿತ್ತು. ಇದೆಲ್ಲದಕ್ಕೂ ಕೂಡ ಚಂದ್ರಶೇಖರ ಭಾರತಿ ಸ್ವಾಮಿಗಳೇ ಉತ್ತರವನ್ನ ಕೊಟ್ಟರು ಕೂಡ, ಅವರು ಅಂತರ್ಮುಖಿಯಿಂದ ಹೊರಗಡೆ ಬಂದು ಬಹಿರ್ಮುಖರಾದಾಗ ಉತ್ತರವನ್ನ ಕೊಟ್ಟರು ಕೂಡ ಯಾರು ಕೂಡ ಅವರ ಮಾತನ್ನ ಕೇಳುವಂತಹ ಪರಿಸ್ಥಿತಿ ಇರ್ಲಿಲ್ಲ. ಅಂತಹ ಸ್ಥಿತಿ ಇತ್ತು ಆವತ್ತಿನ ಸಂದರ್ಭದಲ್ಲಿ. ಅದಕ್ಕಾಗಿ ಗುರುಗಳ ಆಜ್ಞೆ ಅನುಸಾರವಾಗಿ ಅವ್ರಿಗಾಗಿಯೇ ಒಂದು ಪ್ರತ್ಯೇಕವಾಗಿರ್ತಕ್ಕಂತಹ ಕೊಠಡಿಯನ್ನ ನಿರ್ಮಾಣ ಮಾಡಿರ್ತಾರೆ. ಅಲ್ಲಿ ಅವರ ಆಪ್ತ ಪರಿಚಾರಕರನ್ನ ಬಿಟ್ರೆ ಮತ್ಯಾರು ಕೂಡ ಗುರುಗಳ ದರ್ಶನವನ್ನ ಮಾಡ್ಲಿಕ್ಕೆ ಅನುಮತಿ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅದು ಪುನರ್ವಸು ಮಳೆಯ ಕಾಲ. ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಪುನರ್ವಸು ಮಳೆ ಅಂದ್ರೆ ಅದು ಭಾರಿ ಮಳೆ. ಆ ಪುನರ್ವಸು ಮಳೆ ಬರುವಂತಹ ಸಮಯಕ್ಕೆ ಅಲ್ಲಿ ಎಲ್ಲ ಹಳ್ಳ ಕೊಳ್ಳಗಳು ಕೆರೆ ಎಲ್ಲವೂ ಕೂಡ ತುಂಬುವಂತಹ ಸಮಯ ಅದು. ಯಾಕೆಂದ್ರೆ ಪುನರ್ವಸು ನಕ್ಷತ್ರ ಅಂದ್ರೆ ಭಯಂಕರವಾಗಿರ್ತಕ್ಕಂಥ ಮಳೆ. ತುಂಗೆ ಪ್ರವಾಹಪಾದಿಯಲ್ಲಿ ಮೈದುಂಬಿ ಹರಿತಾ ಇರುವಂತಹ ಕಾಲ. ಅಂತಹ ಸಮಯದಲ್ಲಿ
ಶೃಂಗೇರಿಯ ಪಕ್ಕ ಗ್ರಾಮದ ಒಬ್ಬ ಹೆಣ್ಮಗಳು ಇರ್ತಾರೆ. ಆ ಹೆಣ್ಮಗಳು ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಅಂದ್ರೆ ತುಂಬಾ ಭಕ್ತಿ. ಅವರನ್ನ ದರ್ಶನ ಮಾಡ್ತಕ್ಕಂಥದ್ದು, ಅವರಿಂದ ಪ್ರಸಾದವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು, ತೀರ್ಥ ಪ್ರಸಾದವನ್ನ ಸ್ವೀಕಾರ ಮಾಡಿ ಆಗಾಗ ಅವರು ಬಹಿರ್ಮುಖರಾಗಿದ್ದಾಗ ಅವರ ದರ್ಶನವನ್ನ ಮಾಡ್ತಾ ಇರ್ತಾರೆ. ಅವರು ಅಂದ್ರೆ ಒಂದು ರೀತಿಯ ದೇವರ ರೀತಿಯಲ್ಲೇ ನೋಡ್ತಾ ಇದ್ದಂತಹ ಹೆಣ್ಣುಮಗಳು. ಆ ಹೆಣ್ಣುಮಗಳಿನ ಮನೆಯಲ್ಲಿ ಏನಾಗಿದೆ ಅಂದ್ರೆ, ಆ ಹೆಣ್ಮಗಳ ಮಗುವಿಗೆ ವಿಪರೀತ ಅನಾರೋಗ್ಯವಾಗಿ ಜ್ವರ ಬಂದ್ಬಿಟ್ಟಿದೆ. ಆಕೆ ದಿಕ್ಕು ತೋಚದೆ ಗುರುಗಳ ಬಳಿಗೆ ಆ ಜಡಿ ಮಳೆಯಲ್ಲೂ ಕೂಡ ಮಳೆಯಲ್ಲೇ ನೆನ್ಕೊಂಡು ಸಹಾಯಕ್ಕಾಗಿ ಓಡೋಡಿ ಬರ್ತಾರೆ ಆ ಹೆಣ್ಣುಮಗಳು. ಆದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ರೀತಿಯಲ್ಲಿ ಯಾವ ಆಸ್ಪತ್ರೆಗಳು ಇರ್ಲಿಲ್ಲ. ಆಗ ನಾಟಿ ಔಷಧಿಗಳೇ ಕೆಲಸವನ್ನ ಮಾಡ್ತಾ ಇದ್ದೋ, ನಾಟಿ ಔಷಧಿಯಲ್ಲೇ ಚಿಕಿತ್ಸೆಗಳು ನಡೀತಾ ಇದ್ದಂತಹ ಸಂದರ್ಭ. ಅಂತಹ ಸಂದರ್ಭ, ಅದ್ರ ಜೊತೆಗೆ ಬಡತನ, ಕಿತ್ತು ತಿನ್ನುವಂತಹ ಬಡತನ ಬೇರೆ. ಅಂತಹ ಸಂದರ್ಭದಲ್ಲಿ ಆ ಹೆಣ್ಮಗಳು ಮಧ್ಯಾಹ್ನದ ಊಟದ ಸಮಯ ಗುರುಗಳಿದ್ದಂತಹ ಕೊಠಡಿಯತ್ತ ಬಿರುಸಿನಿಂದ ಕಣ್ಣೀರಾಗ್ತಾ ಓಡೋಡಿ ಬರ್ತಾ ಆ ಹೆಣ್ಮಗಳು ಬರ್ತಾಳೆ. ಹೆಣ್ಮಗಳು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಕಾವಲುಗಾರರು ಆ ಮಹಿಳೆಯನ್ನ ತಡೀತಾರೆ. ಆ ಮಹಿಳೆಯನ್ನ ತಡೆದು ಹೇಳ್ತಾರೆ, ನೀವೆಲ್ಲ ಹಿಂಗ್ ಹೋಗ್ಬಾರ್ದಮ್ಮ, ಹೇಳ್ದೆ ಕೇಳ್ದೆ ಬರಂಗಿಲ್ಲ, ಇಲ್ಲಿ ಬರೋದಿಕ್ಕೆ ದೊಡ್ಡವರ ಅನುಮತಿ ಬೇಕು ಅಂತೇಳಿ ಆ ಹೆಣ್ಣುಮಗಳನ್ನ ಗದರಿಸಿ ಅಲ್ಲಿಂದ ಹೊರಗಡೆಗೆ ಕಳಿಸ್ತಾರೆ. ಆಕೆ ಎಷ್ಟೇ ಗೋಗರಿದ್ರು ಕೂಡ ಕಾವಲುಗಾರರು ಗುರುಗಳ ಕೊಠಡಿಯ ಬಳಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆಗ ಆ ತಾಯಿ ಅಲ್ಲಿಯೇ ಗುರುಗಳನ್ನ ಸ್ಮರಣೆ ಮಾಡ್ಕೊಂಡು ಹೇಳ್ತಾರೆ, ದೇವ್ರೆ, ನಿನ್ನನ್ನೇ ನಂಬಿ ಬಂದಿದ್ದೀನಿ, ನನ್ನ ಮಗಿನ ಉಳಿಸ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ನಿನಗ್ ಬಿಟ್ಟಿದ್ದು, ನಿನ್ನ ಮಡ್ಲಗ್ ನಾನು ಹಾಕಿದ್ದೇನೆ ನನ್ನ ಮಗನನ್ನ ಅಂತೇಳಿ ಆಕೆ ಅಲ್ಲಿಯೇ ಕೂಗಿ ಹೇಳಿ ಅಲ್ಲಿಂದ ಅಳ್ತಾ ನನ್ನ ಮಗ ಏನಾದ್ನೋ ಅಂತೇಳಿ ನೋಡೋಣ ಅಂತೇಳಿ ತನ್ನ ಗುಡಿಸಲಿನ ಬಳಿಗೆ ಬರ್ತಾಳೆ. ಶೃಂಗೇರಿಯ ಏನು ದೇವಸ್ಥಾನ ಇದೆ, ಆ ಶೃಂಗೇರಿ ದೇವಸ್ಥಾನದಿಂದ 6 ಮೈಲಿ ದೂರದಲ್ಲಿ ಅವಳ ಗುಡಿಸಲಿರುತ್ತೆ. ಆಕೆ ಅಳ್ತಾ ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಆಕೆ ಬರುವಾಗ ಒಬ್ಬ ತಿರುಕ ನಿಂತಿದ್ದ ಒಬ್ಬ ಭಿಕ್ಷುಕ ಅವಳನ್ನ ತಡೆ ಮಾಡ್ತಾನೆ, ಅಡ್ಡ ಹಾಕಿ ಕೇಳ್ತಾನೆ, ನೀನ್ ಯಾಕಲ್ಲಿ ಬಂದಿದ್ದೆ ಈ ಮಳೆಯಲ್ಲಿ, ತಗ ಈ ಔಷಧ್ಯ ಮಗಿಗ್ ತಿನ್ಸು, ಎಲ್ಲ ಸರಿಯಾಗುತ್ತೆ ಅಂತೇಳಿ ಒಂದು ಚಿಪ್ಪಿನಲ್ಲಿ ಅದೇನೋ ಕೊಟ್ಟಂಗೆ ಆ ಔಷಧಿಯನ್ನ ಕೊಡ್ತಾನೆ ಆ ವ್ಯಕ್ತಿ ಆ ಮಹಿಳೆಗೆ. ಆ ಮಹಿಳೆ ಗಡಿಬಿಡಿಯಲ್ಲಿ ಯಾರು ಆ ತಿರ್ಕ ಅಂತೇಳಿ ಏನು ಯೋಚನೆಯನ್ನ ಮಾಡದೆ ಆತ ಕೊಟ್ಟಂತಹ ಔಷಧಿಯನ್ನ ತಕೊಂಡೋಗಿ ಆ ಮಗುವಿಗೆ ಕುಡಿಸ್ತಾರಂತೆ. ಆ ಮಗುವಿಗೆ ಕುಡಿಸಿದ ಕೆಲವೇ ಸಮಯದಲ್ಲಿ ಆ ಮಗು ಹುಷಾರಾಗುತ್ತಂತೆ, ಆರಾಮಾಗುತ್ತಂತೆ. ಈ ಘಟನೆ ಪ್ರತ್ಯಕ್ಷವಾಗಿ ನಡೆದಂತದ್ದು 1930-40 ಆಸುಪಾಸಿನಲ್ಲಿ. ಬಹುಶಃ ಆವತ್ತಿನ ಕಾಲಘಟ್ಟದಲ್ಲಿ ಶೃಂಗೇರಿನಲ್ಲಿ ಇದೇ ಪ್ರಚಲಿತವಾಗಿದ್ದಂತಹ ವಿಚಾರ, ಇದು ಎಲ್ಲ ಕಡೆ ಪ್ರಚಲಿತವಾಗಿತ್ತು. ಬಹುಶಃ ತಿರುಕ ಯಾರು ಅಥವಾ ಆ ತಿರುಕನ ವೇಷದಲ್ಲಿ ಬಂದಂತಹ ಭಿಕ್ಷುಕ ಯಾರು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂದ್ರೆ, ಶೃಂಗೇರಿ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಇದ್ದಂತಹ ಕೊಠಡಿ ಹತ್ರಕ್ಕೆ ಯಾಕೆ ಹೋಗಿದ್ದೆ ಈ ಮಳೆಯಲ್ಲಿ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆಮೇಲೆ ಈ ಮಗುವಿಗೆ ಹುಷಾರಿಲ್ಲ ಅಂತ ಆ ಮಹಿಳೆ ಬಂದಿದ್ದಾಳೆ ಇಲ್ಲಿಗೆ ಅಂತ ಅಲ್ಲಿ ಕಾವಲುಗಾರನನ್ನ ಬಿಟ್ರೆ ಆ ತಿರುಕನಿಗೆ ಇನ್ಯಾರು ಇರ್ಲಿಲ್ಲ ಅಲ್ಲಿ. ಬಹುಶಃ ಆ ತಿರುಕನಿಗೆ ಹೇಳ್ದವ್ರು ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಆದರೆ ಉತ್ತರ ಮಾತ್ರ ನಮ್ಮ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರನ್ನೇ ಕಣ್ಣ ಮುಂದೆ ತರುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ಘಟನೆಯನ್ನ ನಾವು ನೋಡೋದಾದ್ರೆ, ಅದು ಮಲೆನಾಡಿನ ಮುಂಗಾರು ಮಳೆಗಾಲದ ಸಮಯ. ಆ ಸಮಯದಲ್ಲಿ ಒಂದು ದಿನ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಶಾರದಾಂಬಾ ದೇವಾಲಯದಲ್ಲಿ ಶಾರದೀಯ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಅವತ್ತು ಬೆಳಗ್ಗಿನಿಂದ ಧಾರಾಕಾರವಾಗಿ ಮಳೆ ಸುರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ ಆದ್ರೂ ಕೂಡ ಮಳೆ ನಿಲ್ಲೋದೇ ಇಲ್ಲ. ಅತ್ತ ತುಂಗಾ ನದಿಯಲ್ಲಿ ನೀರಿನ ಮಟ್ಟ ವಿಪರೀತ ಜಾಸ್ತಿ ಆಗುತ್ತೆ. ಕೆಲವು ಭಕ್ತರಂತೂ ಗಾಬರಿಯಿಂದ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಬಳಿಗೆ ಬಂದು ಎರಡೂ ಕೈಯನ್ನ ಜೋಡಿಸಿ ತಲೆಯನ್ನ ಬಾಗಿಸಿ ಅನನ್ಯವಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಮಹಾಸ್ವಾಮಿಗಳವರೇ, ಪರಿಸ್ಥಿತಿ ಗಾಬರಿಯನ್ನ ಹುಟ್ಟಿಸುವಂತಾಗಿದೆ. ಮಳೆ ಎಷ್ಟೇ ಬೆಳಿಗ್ಗೆಯಿಂದ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ, ಮಳೆಯಂತೂ ನಿಲ್ಲುವಂತಹ ಯಾವ ಲಕ್ಷಣವೂ ಕೂಡ ಕಾಣ್ತಾ ಇಲ್ಲ. ನದಿಯ ನೀರಿನ ಮಟ್ಟ ವಿಪರೀತ ಜಾಸ್ತಿ ಆಗ್ತಾ ಇದೆ.
ಶೃಂಗೇರಿಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಶೃಂಗೇರಿ ವಾಸಿಗಳಿಗೆ, ಆಮೇಲೆ ಬೇರೆ ಊರುಗಳಿಂದ ಇಲ್ಲಿಗೆ ಪ್ರವಾಸಕ್ಕೆ ಅಂತ ಬಂದಿರತಕ್ಕಂತಹ ಪರಸ್ಥಳದಿಂದ ಬಂದಂತಹ ಭಕ್ತರಿಗೆ ರಕ್ಷಣೆ ಬೇಕಾಗಿದೆ. ಹಂಗಾಗಿ ಸನ್ನಿಧಾನಗಳವರು ಏನಾದ್ರೂ ಕೃಪೆ ಮಾಡಬೇಕು ಅಂತ ಮನವಿಯನ್ನ ಮಾಡ್ಕೋತಾರೆ. ಇಷ್ಟೇ ಆದ್ರೂ ಕೂಡ ಕರುಣಾ ಸಮುದ್ರರು ಶೃಂಗೇರಿಯ ಗುರುಗಳು. ಮಾತೃ ಕರುಣೆ ಅಂದ್ರೆ ಸಾವಿರ ತಾಯಿಯ ಆ ಕರುಣೆಯನ್ನ ನಾವು ಒಬ್ಬ ಸಮರ್ಥ ಗುರುವಲ್ಲಿ ನಾವು ನೋಡಬಹುದು. ಆಗ ಗುರುಗಳು ಶಾಂತ ಚಿತ್ತರಾಗಿ ಒಂದು ಸಾರಿ ಸುತ್ತಲೂ ನೋಡಿ, ಯಾರೂ ಕೂಡ ಗಾಬರಿ ಆಗ್ಬೇಕಾಗಿಲ್ಲ, ಪರಿಸ್ಥಿತಿ ಸಹಜ ಸ್ಥಿತಿಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಮರಳುತ್ತೆ, ಎಲ್ಲರೂ ಧೈರ್ಯವಾಗಿ ಇರಿ ಅಂತೇಳಿ ಅಭಯವನ್ನ ಇಡ್ತಾರೆ. ಅದಾದ್ಮೇಲೆ ಮೋಡಗಳನ್ನ ನೋಡ್ತಾ ನಿಧಾನವಾಗಿ ಹೊರಗಡೆಗೆ ಬರ್ತಾರೆ ಗುರುಗಳು. ಕೆಲವೇ ಕ್ಷಣಗಳಲ್ಲಿ ಮಳೆಯ ರಭಸ ತಗ್ಗುತ್ತೆ. ಶೃಂಗೇರಿಯ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ಶಾರದೆಯ ದೇವಸ್ಥಾನದಿಂದ ಹೊಳೆಯ ಮೆಟ್ಟುಲುಗಳ ಕಡೆಗೆ ನಿಧಾನವಾಗಿ ಹೆಜ್ಜೆಯನ್ನ ಹಾಕ್ತಾರೆ. ಅವರನ್ನ ಭಕ್ತರ ಗುಂಪು ಅವರನ್ನ ಹಿಂಬಾಲಿಸುತ್ತೆ. ಏನ್ ಮಾಡ್ತಾರೆ ಗುರುಗಳು ಅಂತ ನೋಡುವಂತಹ ಆ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಇರುತ್ತೆ. ತುಂಗಾ ನದಿಯ ದಡಕ್ ಬರ್ತಾರೆ ಸ್ವಾಮಿಗಳವರು. ಅಲ್ಲಿ 2 ಮೆಟ್ಟಿಲುಗಳು ಮಾತ್ರ ಕಾಣ್ತಾ ಇತ್ತಂತೆ. 2 ಮೆಟ್ಟಿಲುಗಳು ಮಾತ್ರ ಕಾಣ್ತಾ ಇತ್ತಂತೆ. ಇನ್ನ ನದಿ ಪೂರ ನೀರಿನಿಂದ ಆವೃತ ಆಗಿತ್ತಂತೆ. ಆಗ ಶೃಂಗೇರಿ ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದ್ಸಾರಿ ಗುರುಗಳು ಆಕಾಶವನ್ನ ನೋಡ್ತಾರೆ. ಆಕಾಶದಲ್ಲಿ ಕಾರ್ಮೋಡ ತುಂಬಿರ್ತಕ್ಕಂತ ಆಕಾಶವನ್ನ ಗುರುಗಳು ನೋಡ್ತಾ ಯಾವುದೋ ಮಂತ್ರವನ್ನು ಅಥವಾ ಅದ್ಯಾವುದೋ ನದಿ ಸ್ತೋತ್ರವನ್ನು ಗುರುಗಳು ಬಾಯಲ್ಲಿ ಹೇಳ್ಕೊತಾ ಒಂದು ಮೆಟ್ಟಿಲನ್ನು ಕೆಳಗಡೆ ಇಳಿತಾರೆ. ಒಂದು ಮೆಟ್ಟಿಲು ಕೆಳಗಿಳಿತಾರೆ. ಒಂದು ಮೆಟ್ಟಿಲು ಕೆಳಗಿಳಿದಾಗ ಗುರುಗಳ ಪಾದ ಕಮಲಗಳನ್ನ ತೊಳೆದು ಧನ್ಯಳಾದ ತುಂಗೆ, ಓಹೋ, ಗುರುಗಳ ಪಾದವನ್ನ ತೊಳಿಲಿಕ್ಕೆ ಕುಕ್ಕಿ ಅರಿತಾ ಇದ್ಲೇನೋ ಅನ್ನುವ ಭಾಸವಾಗುವ ರೀತಿಯಲ್ಲಿ ನಿಧಾನವಾಗಿ ಇಳಿತಾಳಂತೆ. ನದಿ ನೀರು ಕಡಿಮೆ ಆಗುತ್ತಂತೆ. ಗುರುಗಳು ಮತ್ತೊಂದು ಮೆಟ್ಲನ್ನ ಇಳಿತಾರೆ. ತುಂಗೆ ಮತ್ತೊಂದು ಮೆಟ್ಟಿಲಿನ ಕೆಳಗಡೆ ಸರಿತಾಳಂತೆ. ಹಿಂಗೆ ಗುರುಗಳು ಮೆಟ್ಟಿಲನ್ನ ಇಳಿದಂತೆಲ್ಲ ತುಂಗಾ ನದಿಯ ಅಬ್ಬರ ತಗ್ಗೋಗುತ್ತಂತೆ. ಮಳೆ ತುಂತುರಿನಷ್ಟು ಕ್ಷೀಣ ಆಗುತ್ತಂತೆ. ಬಹುಶಃ ಇದು ಪ್ರತ್ಯಕ್ಷವಾಗಿ ನಡೆದಂತ ಘಟನೆ. ಅಲ್ಲಿ ಭಾಗಿಯಾಗಿದ್ದಂಥವರು, ಅಲ್ಲಿ ಸೇರಿರ್ತಕ್ಕಂತಹ ಜನ ಹರ್ಷಿತರಾಗಿ ಭಕ್ತರು ನಿಂತಲ್ಲಿಯೇ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಶ್ರೀಗಳವರಿಗೆ ಜೈಕಾರವನ್ನ ಹಾಕ್ತಾರಂತೆ. ಬಹುಶಃ ಇದು ಪ್ರತ್ಯಕ್ಷವಾಗಿ ನಡೆದಿರ್ತಕ್ಕಂಥ ಘಟನೆ. ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಜೀವನ ಘಟ್ಟದಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಇದು ಕೆಲವೊಬ್ಬರಿಗೆ ಉತ್ಪ್ರೇಕ್ಷೆ ಅಂತ ಅನ್ನಿಸ್ಬೋದು, ಇದೇನೋ ಪವಾಡ ಅಂತ ಅನ್ನಿಸ್ಬೋದು. ಇದು ಯಾವುದು ಕೂಡ ಪವಾಡ ಅಲ್ಲ. ಯಾರು ಗುರುವಿನ ಸಾಮೀಪ್ಯ ಸುಖವನ್ನ ಪಡ್ಕೊಂಡಿರ್ತಾನೆ, ಗುರುವಿನ ಆ ಒಂದು ಮಹಿಮೆಯನ್ನ ಅರ್ಥಕೊಂಡಿರ್ತಾನೆ, ಅವರಿಗೆ ಈ ಘಟನೆ ಪವಾಡದ ರೀತಿಯಲ್ಲಿ ಅಥವಾ ಇನ್ನೇನು ಉತ್ಪ್ರೇಕ್ಷೆ ಅಂತ ಅನ್ಸೋದಿಲ್ಲ. ಹಂಗಾಗಿ ಯಾರು ನಿಜವಾಗಿ ತನ್ನನ್ನ ನಂಬಿರ್ತಾರೆ, ಯಾರು ಅನನ್ಯವಾಗಿ ಶರಣು ಹೋಗ್ತಾರೆ, ಶರಣು ಬಂದಿರ್ತಕ್ಕಂಥವ್ರನ್ನ ಗುರು ಅಂತಕ್ಕಂಥವನು ಕೈ ಬಿಡೋದಿಲ್ಲ. ಬೇಕಾದ್ರೆ ದೇವರು ಬೇಕಾದ್ರೆ ಕೈ ಬಿಡಬಹುದೇನೋ, ಆದರೆ ಗುರು ಅಂತಕ್ಕಂಥವನು ಮಾತ್ರ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇವತ್ತಿನ 2 ಘಟನೆಗಳು ಸಾಕ್ಷಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ.